ನೆಕ್ಸ್ಟ್ ಫೋರ್ತ್ ಒನ್ ಇಮೇಲ್ ಐ ಡಿ ನಿಮ್ದು ಯಾವ್ದಿದೆ ಆ ಇಮೇಲ್ ಐ ಡಿ ಹಾಕಿ. ಅವರು ಏನೇ ಇನ್ಫಾರ್ಮೇಶನ್ ಕಳಿಸಿದ್ರು ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿಗೆ ಕಳಿಸ್ತಾರೆ. ಹಾಗಾಗಿ ವ್ಯಾಲಿಡ್ ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿನ ಹಾಕಿ. ಜೈ ಹಿಂದ್. ಬೆಂಗಳೂರು ASC ಸೆಂಟರ್ನಲ್ಲಿ 62 ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. ನೀವು ಪೋಸ್ಟಲ್ಲಿ ಕಳಿಸುವಂಥ ಅಪ್ಲಿಕೇಶನ್ನು ಆರ್ಮಿ ಸೆಂಟರ್ನ ರೀಚ್ ಆಗಬೇಕು. ಅದು 4ನೇ ತಾರೀಕು 5 ಗಂಟೆ ಒಳಗಡೆ, ಸಂಜೆ 5 ಗಂಟೆ ಒಳಗಡೆ ರೀಚ್ ಆಗಬೇಕು. 5 ಗಂಟೆ ಒಳಗಡೆ ರೀಚ್ ಆಗಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಬೇಗ ಅಪ್ಲೈನ ಮಾಡಿ. ಆಗಸ್ಟ್ 15ರಿಂದ ಅಪ್ಲೈನ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಸೆಪ್ಟೆಂಬರ್ 4. ಈ ಡೇಟ್ ಒಳಗಡೆ 2 ಡೇಸ್ ಬೇಕು. ಈ ಜಾಬ್ ಡೀಟೇಲ್ಸ್ ಒಂದು ವಿಡಿಯೋ ಮಾಡಿದ್ದೆ. ತುಂಬಾ ಕಮೆಂಟ್ಸ್ಗಳನ್ನ ಮಾಡ್ತಿದ್ರಿ, ಸರ್ ಅಪ್ಲಿಕೇಶನ್ ಫಿಲ್ ಮಾಡೋದು ಒಂದು ವಿಡಿಯೋ ಮಾಡಿ ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾಗಿ ನಿಮ್ಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ASC ಸೆಂಟರ್ದು ಅಪ್ಲಿಕೇಶನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಿಲ್ ಮಾಡಾದ್ಮೇಲೆ ಜಾಬ್ ಪ್ರೊಫೈಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಈ ಜಾಬ್ಗಳು ಎಲ್ಲೆಲ್ಲಿರುತ್ತೆ, ಆಲ್ ಓವರ್ ಇಂಡಿಯಾ ಇರುತ್ತಾ ಅಥವಾ ಬೆಂಗಳೂರಲ್ಲೇ ಇರುತ್ತಾ, ಡ್ಯೂಟಿ ಹೇಗಿರುತ್ತೆ, ಟ್ರೈನಿಂಗ್ ಎಲ್ಲ ಯಾವ ತರ ಇರುತ್ತೆ, ಈ ಇನ್ಫಾರ್ಮೇಶನ್ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ ವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಂಗೆ ನೋಡ್ತಾ ಇರ್ತೀರಾ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ, ಜೆನ್ಯೂನ್ ಆಗಿರೋಂಥ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆಯಲ್ಲ, ಹೈಪ್ ಮಾಡಿ. ಈ ವಿಡಿಯೋ ಆದಷ್ಟು ಎಲ್ಲ ಕ್ಯಾಂಡಿಡೇಟ್ಸ್ಗೂ ರೀಚ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮು ಈ ಥರ ಇರುತ್ತೆ ಗೈಸ್. ಫಸ್ಟ್ ಒನ್ನು ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಇದೆ ನೋಡಿ. ಅದಕ್ಕೆ ಯಾವುದಾದ್ರೂ ಕೊಡ್ಬೋದು. ನಿಮಗೆ ಯಾವ ಪೋಸ್ಟು ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಡ್ರೈವರ್ ಆಗಿರ್ಬೋದು, MTS ಚೌಕಿದಾರು, ಕುಕ್ಕು, CCI, ಕ್ಲೀನರು, ಟ್ರೇಡ್ಸ್ಮೆನ್, ಮೇಟ್ ಲೇಬರು, ಫೈರ್ ಇಂಜಿನ್ ಡ್ರೈವರು, ಫೈರ್ ಮ್ಯಾನು, ಲೀಡಿಂಗ್ ಫೈರ್ ಮ್ಯಾನ್, ಯಾವ್ದು ಬೇಕಾದರೂ ಹಾಕ್ಬೋದು. ನಿಮ್ಗೆ ಯಾವ ವೇಕೆನ್ಸಿ ಇಷ್ಟ ಆಗುತ್ತೆ ಅದಕ್ಕೆ ಅಪ್ಲೈನ ಮಾಡಬಹುದು. ಟ್ರೇಡ್ಸ್ಮೆನ್, ಮೇಟ್ ಲೇಬರ್ಗೆ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಇಲ್ಲಿ ಈ ಪ್ಲೇಸಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಬೇಕಾಗುತ್ತೆ. ಫೋಟೋ ಏನೋ ಇಲ್ಲಿ ಅಂಟಿಸ್ತೀರಾ, ಓಕೆ. ಅದ್ರ ಜೊತೆಗೆ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕಾಗುತ್ತೆ ಗೈಸ್. ಸೆಲ್ಫ್ ಅಟೆಸ್ಟೆಡ್ ಏನಂದ್ರೆ, ಫೋಟೋನ ನೀವು ಹಾಕಿರ್ತೀರಾ ಅನ್ಕೊಳ್ಳಿ, ಫೋಟೋ ಮೇಲೆ ಸೈನ್ನ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋ ಅಂಟಿಸಿದ್ರೆ ಅನ್ಕೊಳ್ಳಿ, ಸೈನ್ನ ಯಾವತ್ತು ಫೋಟೋ ಮೇಲೆ ಸ್ಟಾರ್ಟ್ ಮಾಡಬಾರ್ದು ಈ ತರ. ಯಾಕೆಂದ್ರೆ ಫೋಟೋ ತುಂಬಾ ಸಾಫ್ಟ್ ಆಗಿರುತ್ತೆ, ನೀವು ಮಾಡೋಂಥ ಸೈನು ಹಿಂಗೆ ರಬ್ ಮಾಡಿದ್ರೆ ಅಳಿಸೋಗ್ಬಿಡುತ್ತೆ. ಹಾಗಾಗಿ ಸೈನ್ನ ಯಾವಾಗಲೂ ಸ್ವಲ್ಪ ಪೇಪರ್ ಇಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಔಟರ್ ಇಂದ ಹಿಂಗೆ ಸ್ಟಾರ್ಟ್ ಮಾಡಿಬಿಟ್ಟು ಈ ತರ ಫೋಟೋ ಮೇಲೆ ಸೈನ್ ಬರೋ ತರ ಸೈನ್ ಮಾಡಿ. ಅದಾದ್ಮೇಲೆ ಪೋಸ್ಟು ಟ್ರೇಡ್ಸ್ಮೆನ್, ಮೇಟ್ ಲೇಬರು. ಸೆಕೆಂಡ್ ವೇನು ನೇಮ್ ಆಫ್ ದ ಕ್ಯಾಂಡಿಡೇಟ್, ಫುಲ್ ನೇಮ್ ಏನಿದೆ ಅದು ಹಾಕಿ. ನಿಮ್ದು ಮನು ಯೋಧ ಅಂತ ನಾನು ಹಾಕಿದ್ದೀನಿ. ಅದಾದ್ಮೇಲೆ ಮೊಬೈಲ್ ನಂಬರ್ ಹಾಕಿ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದ್ರೆ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು, ರನ್ನಲ್ಲಿ ಇರಬೇಕು. ನೆಕ್ಸ್ಟ್ ಫೋರ್ತ್ ಒನ್ನು ಇಮೇಲ್ ಐ ಡಿ ನಿಮ್ದು ಯಾವ್ದಿದೆ ಆ ಇಮೇಲ್ ಐ ಡಿ ಹಾಕಿ. ಅವರು ಏನೇ ಇನ್ಫಾರ್ಮೇಶನ್ ಕಳಿಸಿದ್ರು ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿಗೆ ಕಳಿಸ್ತಾರೆ. ಹಾಗಾಗಿ ವ್ಯಾಲಿಡ್ ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿನ ಹಾಕಿ. ಫಿಫ್ತ್ ಒನ್ನು ಆಧಾರ್ ನಂಬರು ಏನು 12 ಡಿಜಿಟ್ ಇದೆ ಆ ಆಧಾರ್ ನಂಬರ್ನ ಹಾಕಿ. ಸಿಕ್ಸ್ತ್ ಒನ್ನು ಫಾದರ್ಸ್ ನೇಮ್, ನಿಮ್ಮ ಫಾದರ್ ನೇಮ್ನ ಹಾಕಿ. ಸೆವೆಂತ್ ಒನ್ನು ಡೇಟ್ ಆಫ್ ಬರ್ತ್ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ತರ ಇದೆ ಅದೇ ತರ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ ಗಾಯ್ಸ್. 8th ಒನ್ನು ಕರೆಸ್ಪಾಂಡೆನ್ಸ್ ಅಡ್ರೆಸ್, ಮತ್ತೆ 9th ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ತರ ಇದೆ ಅದನ್ನ ಹಾಕಿ. ಕರೆಸ್ಪಾಂಡೆನ್ಸ್ ಅಡ್ರೆಸ್, ನೀವು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಯಾವ್ದಿದೆ ಅದನ್ನ ಹಾಕಿ. ಈಗ ಕನ್ಫ್ಯೂಸ್ ಆಗ್ಬೇಡಿ. ಕೆಲವರು, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಕೆಲವರು ಹಳ್ಳಿಯಲ್ಲಿ ಇರ್ತಾರೆ, ಅವ್ರದ್ದು ಅದೇ ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಆದ್ರೆ ಅವರು ಏನೋ ಒಂದು ಪರ್ಪಸ್ ಮೇಲೆ ಬೇರೆ ಕಡೆ ಅಥವಾ ಸಿಟಿಗಳಲ್ಲಿ ಇರ್ತಾರೆ ಟೆಂಪರವರಿ ಅಡ್ರೆಸ್ ಅಲ್ಲಿ. ಆ ಅಡ್ರೆಸ್ನ ನೀವು ಇಲ್ಲಿ ಕರೆಸ್ಪಾಂಡೆನ್ಸ್ ಅಲ್ಲಿ ಹಾಕ್ಬೇಕು. ಕೆಲವ್ರದ್ದು 2 ಅಡ್ರೆಸ್ ಸೇಮ್ ಇರುತ್ತೆ, ಅವ್ರು ಎಲ್ಲೂ ಹೋಗಿರಲ್ಲ, ಒಂದೇ ಅಡ್ರೆಸ್ ಅಲ್ಲಿ ಇರ್ತಾರೆ. ಅವರು 2 ಕಡೆನೂ ಒಂದೇ ಅಡ್ರೆಸ್ನ ಬರೀಬಹುದು. ನೆಕ್ಸ್ಟ್ 10th ಒನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದರೆ, ಅದರಲ್ಲಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿರೋದವರು. ಈಗ ಕೆಲವ್ರದ್ದು 10th ಆಗಿರುತ್ತೆ, ಕೆಲವ್ರದ್ದು 12th ಸೆಕೆಂಡ್ PU ಕಂಪ್ಲೀಟ್ ಆಗಿರುತ್ತೆ, ಕೆಲವರು ಗ್ರಾಜುಯೇಷನ್ ಮಾಡಿರ್ತಾರೆ. ಅದರಲ್ಲಿ ನಿಮ್ದು ಹೈಯೆಸ್ಟ್ ಎಜುಕೇಶನ್ ಯಾವುದು? ಗ್ರಾಜುಯೇಷನ್ ಅಂತ ಬರೀರಿ. ನಿಮ್ದು ಗ್ರಾಜುಯೇಷನ್ ಆಗಿರಲ್ಲ, ಬರೀ 12th ಆಗಿರುತ್ತೆ ಅನ್ಕೊಳ್ಳಿ, ಬರೀ 12th ಬರೀರಿ, ನೋ ಪ್ರಾಬ್ಲಮ್. 10th ಆಗಿದೆ, 12th ಮಾಡಿಲ್ಲ ಸರ್, ನಂದು ಬರೀ 10th ಅಷ್ಟೇ ನಾನು ಮಾಡಿರೋದು ಅಂದ್ರೆ 10th ಬರೀರಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ 11th ಎಜುಕೇಶನ್ ಕ್ವಾಲಿಫಿಕೇಶನ್, ಇದರಲ್ಲಿ ಸೀರಿಯಲ್ ನಂಬರ್ 1 ಇದೆ, ಅದರಲ್ಲಿ 10th ಅಂತ ಬರೀರಿ. ಆಮೇಲೆ ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅದನ್ನ ಈ ಕಾಲಮ್ ಅಲ್ಲಿ ಬರೀರಿ. ನೇಮ್ ಆಫ್ ಬೋರ್ಡ್, ಯೂನಿವರ್ಸಿಟಿ ಅದಕ್ಕೆ ಸ್ಟೇಟ್ ಬೋರ್ಡ್ ಅಂತ ಬರೀರಿ. ಪರ್ಸೆಂಟೇಜ್ ಎಷ್ಟು ತಗೊಂಡಿದ್ದೀರಾ ಅದನ್ನ ಬರೀರಿ. ನೆಕ್ಸ್ಟ್ ರಿಮಾರ್ಕ್ಸ್ ಪಾಸ್. ಸೀರಿಯಲ್ ನಂಬರ್ 2 ಅಲ್ಲಿ 12th ಬರೀರಿ, ಅದರಲ್ಲಿ ಕಾಲೇಜ್ ನೇಮು, ಸ್ಟೇಟ್ ಬೋರ್ಡ್ ಅಂತ ಬರೀರಿ ಇದರಲ್ಲಿ ಈ ಸ್ಪೇಸ್ ಅಲ್ಲಿ. ನೆಕ್ಸ್ಟ್ ಪರ್ಸೆಂಟೇಜು, ಅದಾದ್ಮೇಲೆ ರಿಮಾರ್ಕ್ಗೆ ಪಾಸ್ ಅಂತ ಬರೀರಿ. ಡಿಗ್ರಿ ಆಗಿರೋರು ಕೂಡ ಇಲ್ಲಿ 3rd ಕಾಲಮ್ ಇಲ್ಲಿ ಸೇರಿಸ್ಬಿಟ್ಟು ಡಿಗ್ರಿದು ಡೀಟೇಲ್ಸ್ ಬರೀಬಹುದು. ನೆಕ್ಸ್ಟ್ ಸೀರಿಯಲ್ ನಂಬರ್ 12 ಅಲ್ಲಿ ಮೇಲ್ ಆಗಿದ್ರೆ ಮೇಲ್, ಫಿಮೇಲ್ ಆಗಿದ್ರೆ ಫಿಮೇಲ್ ಬರೀರಿ. 13 ಅಲ್ಲಿ ಕೆಟಗರಿ ಕೇಳಿದರೆ ನಿಮ್ದು ಯಾವ ಕೆಟಗರಿ, UR, SC, ST, OBC, EWS ಯಾವ್ದಿದೆ ಅದನ್ನ ಇಲ್ಲಿ ಬರೀಬೇಕಾಗುತ್ತೆ. 14th ನಾಟ್ ಅಪ್ಲಿಕೇಬಲ್ ಅಂತ ಬರೀಬಹುದು, ಇಲ್ಲಾಂದ್ರೆ ಈ ತರ ಡ್ಯಾಶ್ ಹಾಕಿದ್ರು ನಡೆಯುತ್ತೆ. ಯಾಕೆಂದ್ರೆ ಇದು ಎಕ್ಸ್ ಸರ್ವಿಸ್ ಮೆನ್ಗೆ ಕೇಳಿರುವಂತದ್ದು, ಹಾಗಾಗಿ ಇದು ನೀವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಗಾಯ್ಸ್. 15th
ಇದು PH ಕ್ಯಾಟಗರಿ ಅಂದರೆ PWD ಯಾರು ಡಿಸಬಿಲಿಟಿ ಪರ್ಸನಲ್ ಇದ್ದಾರೆ, ಹ್ಯಾಂಡಿಕ್ಯಾಪ್ ಪರ್ಸನಲ್, ಅವರಿಗೆ ಯಾರೆಲ್ಲ ಡಿಸಬಿಲಿಟಿ ಅವರು ಅಪ್ಲೈ ಮಾಡ್ತಾರೆ ಅವರು ಈ ಕಾಲಮ್ನ ಫಿಲ್ ಮಾಡಬೇಕು. ಅದರ್ವೈಸ್ ನಾಟ್ ಅಪ್ಲಿಕೇಬಲ್ ಅಂತ ಇಲ್ಲಿ ಬರೆದ್ರೆ ಸಾಕು. 16th ವೆದರ್ ರಿಜಿಸ್ಟರ್ಡ್ ವಿತ್ ಎನಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನೋ ಅಂತಾನೆ ಬರಿಬೇಕಾಗುತ್ತೆ. 17th ಅಲ್ಲಿ ವೆದರ್ ಎಂಪ್ಲಾಯ್ಡ್ ಇನ್ ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ಅಂತ ಕೇಳಿದ್ದಾರೆ, ಎಸ್ ಆರ್ ನೋ ಅಂತ ಕೊಟ್ಟಿದ್ದಾರೆ. ನೋ ಅಂತ ಮಾಡಿ, ಯಾಕೆಂದ್ರೆ ನೀವು ಯಾವ ಸೆಂಟ್ರಲ್ ಗವರ್ಮೆಂಟ್ ಜಾಬ್ನ ಮಾಡ್ತಾ ಇಲ್ಲ, ಫ್ರೆಶರ್ ಇದ್ದೀರಾ, ಇವಾಗ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಅದ್ರ ಕೆಳಗಡೆ ಇಲ್ಲಿ ನೇಮ್ ಆಫ್ ಎಂಪ್ಲಾಯರ್ ನಾಟ್ ಅಪ್ಲಿಕೇಬಲ್, ಆಫೀಸ್ ಅಡ್ರೆಸ್ ನಾಟ್ ಅಪ್ಲಿಕೇಬಲ್, ನೇಮ್ ಆಫ್ ಪೋಸ್ಟ್, ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಎಲ್ಲದಕ್ಕೂ ಕೂಡ ನಾಟ್ ಅಪ್ಲಿಕೇಬಲ್ ಅಂತಾನೆ ಬರೀರಿ. ಇವಾಗ ಬರುತ್ತೆ ಸೀರಿಯಲ್ ನಂಬರ್ 18 ಅಲ್ಲಿ ನೇಮ್ ಆಫ್ ದ ಸ್ಟೇಷನ್ಸ್ ಎ ಕ್ಯಾಂಡಿಡೇಟ್ ವಿಶಸ್ ಟು ಬಿ ಪೋಸ್ಟೆಡ್ ಇಫ್ ಸೆಲೆಕ್ಟೆಡ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಸ್ಟೇಷನ್ ಅಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಚಾಯ್ಸ್ ನ ಕೊಡ್ತೀರಾ, ಪ್ರಿಫರೆನ್ಸ್ ನ ಕೊಡ್ತೀರಾ ಯಾವ ಸ್ಟೇಷನ್ಗೆ ಅಂತ ಕೇಳಿದರೆ, ಅದಕ್ಕೆ ಈಗ ನಾನು ಯಾವ್ದು ಫಿಲ್ ಮಾಡಿದ್ದೆ, ಟ್ರೇಡ್ಸ್ ಮೆನ್ ಮೇಟ್ ಲೇಬರ್ಗೆ ನಾನು ಫಿಲ್ ಮಾಡಿದ್ದೆ. ನೋಟಿಫಿಕೇಶನ್ ಅಲ್ಲಿ ಪೋಸ್ಟ್ ವೈಸ್ ವೇಕೆನ್ಸಿನ ಕೊಟ್ಟಿದ್ದಾರೆ ಗೈಸ್, ಅದನ್ನು ನೋಡ್ಕೊಂಡು ನೀವು ಫಿಲ್ ಮಾಡಬೇಕಾಗುತ್ತೆ. ಟ್ರೇಡ್ ಮೆನ್ ಪೋಸ್ಟ್ಗೆ 5 ರಿಂದ 6 ಸೆಂಟರ್ಗಳಲ್ಲಿ ಕೊಟ್ಟಿದ್ದಾರೆ ವೇಕೆನ್ಸಿನ. ಅದರಲ್ಲಿ ನಾನು ಪಠಾನ್ಕೋಟ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ, ಗ್ಯಾಂಗ್ಟಾಕ್ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ, ಲೆಬಾಂಗ್ ಥರ್ಡ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಇದೇ ತರ ನೀವು ನೋಟಿಫಿಕೇಶನ್ PDF ಏನಿದೆ ಅದನ್ನ ನೋಡ್ಕೊಂಡು ಈ 18ನೇ ನಂಬರ್ ಕಾಲಮ್ನ ಫಿಲ್ ಮಾಡಬೇಕಾಗುತ್ತೆ ಗಾಯ್ಸ್. ಅದಾದ್ಮೇಲೆ ನೆಕ್ಸ್ಟ್ ಡಿಕ್ಲರೇಷನ್, ಇದನ್ನೆಲ್ಲ ಓದ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಸೈನ್ ಹಾಕಿ ಈ ಸ್ಪೇಸ್ ಅಲ್ಲಿ. ಅದಾದ್ಮೇಲೆ ಯಾವ ಡೇಟಲ್ಲಿ ನೀವು ಫಿಲ್ ಮಾಡ್ತಾ ಇದ್ದೀರಾ ಆ ಡೇಟ್ನ ಹಾಕಿ, ಮತ್ತೆ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ಹೆಸರು ಹಾಕಿ. ನೆಕ್ಸ್ಟ್ ಒನ್ ಕೆಳಗಡೆ ಎನ್ಕ್ಲೋಸರ್ಸ್ ಅಂತ ಕಾಣ್ತಾ ಇರ್ಬೋದು ನಿಮ್ಗೆ. ಎನ್ಕ್ಲೋಸರ್ಸ್ ಅಲ್ಲಿ ಫಸ್ಟ್ ಒನ್ ಅಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಟು ಸೆಲ್ಫ್ ಅಟೆಸ್ಟೆಡ್ ಫೋಟೋಸ್, ಅಂದ್ರೆ ಎಕ್ಸ್ಟ್ರಾ 2 ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಏನ್ ಇವಾಗ ಈ ಅಪ್ಲಿಕೇಶನ್ ಅಲ್ಲಿ 3 ಫೋಟೋನ ನೀವು ಅಂಟಿಸ್ತೀರಾ, ಅದ್ರ ಜೊತೆಗೆ ಎಕ್ಸ್ಟ್ರಾ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಹಾಕ್ಬೇಕಾಗುತ್ತೆ. ಆ ಫೋಟೋ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಮ ನೇಮ್ ಮತ್ತೆ ನಿಮ್ಮ ಫಾದರ್ ನೇಮ್ ಎರಡನ್ನು ಬರಬೇಕಾಗುತ್ತೆ ಗೈಸ್. ಇದನ್ನ ಮರೆತರೆ ನಿಮ್ಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫೋಟೋ ಬ್ಯಾಕ್ ಸೈಡ್ ಯುವರ್ ನೇಮ್ ಅಂಡ್ ಯುವರ್ ಫಾದರ್ ನೇಮ್ ಎರಡನ್ನು ಬರೀರಿ. ನೆಕ್ಸ್ಟ್ ಒಂದು ಸೆಲ್ಫ್ ಅಡ್ರೆಸ್ ರಿಜಿಸ್ಟರ್ಡ್ ಎನ್ವಲಪ್, ಅಂದ್ರೆ ಒಂದು ಎನ್ವಲಪ್ ಕವರ್ನ ತಗೊಂಡು ಅದಕ್ಕೆ 2 ಅಡ್ರೆಸ್, ನಿಮ್ದು ಏನೋ ಒಂದು ಅಡ್ರೆಸ್ ಇದೆ ಆ ಅಡ್ರೆಸ್ನ ಬರೆದ್ಬಿಟ್ಟು 10 ರೂಪಾಯಿದು ಸ್ಟ್ಯಾಂಪ್ನ ಅಂಟಿಸ್ಬೇಕಾಗುತ್ತೆ ಗಾಯ್ಸ್. ಅದಾದ್ಮೇಲೆ ಈಗ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಫಾರ್ಮ್ನ ನೀವು ಟೋಟಲ್ ಅಟೆಸ್ಟ್ ಮಾಡ್ತಾ ಇದ್ದೀರಾ ಅದನ್ನ ಇಲ್ಲಿ ಕೌಂಟ್ ಮಾಡ್ಬಿಟ್ಟು ಇಲ್ಲಿ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನ್ 4 ಫಾರ್ಮ್ ಇದೆ, ಅದ್ರ ಜೊತೆಗೆ 10th ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತೆ ಸೆಕೆಂಡ್ PU ಸರ್ಟಿಫಿಕೇಟು, ಇನ್ಕಮ್, ರೆಸಿಡೆನ್ಷಿಯಲ್, ಇದೆಲ್ಲ ಸೇರಿ ಟೋಟಲ್ 7 ರಿಂದ 8 ಪೇಜ್ ಆಗ್ತಾ ಇದೆ. ನಿಮ್ದು ಎಷ್ಟು ಪೇಜ್ ಆಗ್ತಾ ಇದೆ ಅದನ್ನ ಇಲ್ಲಿ ಬರೆದ್ಬಿಟ್ಟು ಅದನ್ನ ಇಲ್ಲಿ ಬರೀಬೇಕಾಗುತ್ತೆ. ಮತ್ತೆ ಅಡ್ಮಿಟ್ ಕಾರ್ಡ್ ಡೂಪ್ಲಿಕೇಟ್, ನೆಕ್ಸ್ಟ್ ಮುಂದೆ ಹೋಗ್ತಾ ಹೇಳ್ತೀನಿ, ಅಡ್ಮಿಟ್ ಕಾರ್ಡ್ನು ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ ಗೈಸ್. ಮತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಈ ತರ ಬರುತ್ತೆ, ಫಾರ್ಮ್ಯಾಟ್ ಫಾರ್ ದ ಅಪ್ಲಿಕೇಶನ್ ಕವರ್ ಎನ್ವಲಪ್ ಅಂದ್ಬಿಟ್ಟು. ನೀವು ಅಪ್ಲಿಕೇಶನ್ ನ ಪೋಸ್ಟ್ ಮಾಡುವಾಗ ಇಲ್ಲಿ ಬರೆದಿರುವಂತ ಅಡ್ರೆಸ್ ನ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದೇ ಅಡ್ರೆಸ್ಗೆ ವಿತ್ ಪಿನ್ ಕೋಡ್ ಕಳಿಸ್ಬೇಕಾಗುತ್ತೆ. ಪ್ರಿಸೈಡಿಂಗ್ ಆಫೀಸರ್, ಸಿವಿಲಿಯನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್, CIVCR, ASC ಸೆಂಟರ್, ಸೌತ್, ಅಗ್ರಮ್ ಪೋಸ್ಟ್, ಬೆಂಗಳೂರು, ಪಿನ್ ಕೋಡ್ 560007. ಈ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಪರ್ಸೆಂಟೇಜ್ ಇನ್ ಮೆಟ್ರಿಕ್ಯುಲೇಷನ್ ಇಕ್ವಿವೆಲೆಂಟ್ ಅಂತ. ಇದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು, ನಿಮ್ಮ 10th ಪರ್ಸೆಂಟೇಜು 50% ಕಡಿಮೆ ಇದ್ರೆ ರೆಡ್ ಇಂಕ್ ಅಲ್ಲಿ ಇಲ್ಲಿ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬರೆದಿದ್ದೀನಿ ನೋಡಿ, 49% ಬಂತು ಅನ್ಕೊಳ್ಳಿ, ಇಲ್ಲಿ 49% ಅಂತ ರೆಡ್ ಇಂಕ್ ಅಲ್ಲಿ ಬರೀ, ಇನ್ನೆರಡು ಖಾಲಿ ಬಿಡಿ. ನೆಕ್ಸ್ಟ್ ಬಿಟ್ವೀನ್ 51 to 60% ಇದ್ರೆ ಬ್ಲೂ ಪೆನ್ ಅಲ್ಲಿ ಬರೀರಿ, 58% ಅಂತ, ಇವೆರಡು ಖಾಲಿ ಬಿಡಿ. ನೆಕ್ಸ್ಟ್ 61 and above ಇದ್ರೆ ಬ್ಲಾಕ್ ಪೆನ್ ಅಲ್ಲಿ ಬರೀರಿ, 89% ಅಂತ, ಇದೆರಡು ಖಾಲಿ ಬಿಡಿ. ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಎಲ್ಲಾ ಕಡೆನೂ ಒಂದೇ ತರ ಇರಬೇಕು. ಸಿಗ್ನೇಚರ್ ವೇರಿಯೇಷನ್ ಆದ್ರೂ ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಗೈಸ್. ನೆಕ್ಸ್ಟ್ ಇದೇ ಫಾರ್ಮ್ ಅಲ್ಲಿ ಒಂದು EWS ಸರ್ಟಿಫಿಕೇಟ್ ಅಂತ ಈ ಫಾರ್ಮ್ ಬಂದಿದೆ. ಇದನ್ನ ಯಾರು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ನಿಮ್ಮ ಹತ್ರ EWS ಸರ್ಟಿಫಿಕೇಟ್ ಇದೆ, ತಹಸೀಲ್ದಾರ್ ಆಫೀಸಲ್ಲಿ ಮಾಡಿಸಿರೋದು, ಅದನ್ನ ಹಾಕಿದ್ರೆ ಸಾಕು. ಇದನ್ನ ಫಿಲ್ ಮಾಡಿಸಿ ಮತ್ತೆ ತಹಸೀಲ್ದಾರ್ ಹತ್ರ ತಗೊಂಡೋದ್ರೆ ತುಂಬಾ ಪ್ರೊಸೀಜರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನ ಫಿಲ್ ಮಾಡಬೇಡಿ, ಹಾಗೆ ಬಿಟ್ಬಿಡಿ ಗೈಸ್. ನೆಕ್ಸ್ಟ್ ಲಾಸ್ಟ್ ಪೇಜ್, ಇದರಲ್ಲಿ ಡಿಕ್ಲರೇಷನ್ ಬೈ OBC ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಇದೆ. OBC ಕ್ಯಾಂಡಿಡೇಟ್ಸ್ ಅವರು ಈ ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ಇಲ್ಲಿ ಸೆಲ್ಫ್ ಸಿಗ್ನೇಚರ್ ನ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ ನೇಮ್ ನ ಬರೀರಿ, ಮನು ಯೋಧ ಅಂತ ಬರ್ದಿದ್ದೀನಿ. ಸನ್ ಆಫ್, ನಿಮ್ಮ ತಂದೆಯ ಹೆಸರು, ಫಾದರ್ ನೇಮ್ ಬರೀರಿ. ರೆಸಿಡೆನ್ಸ್ ಆಫ್ ಅಂದ್ರೆ ಯಾವ ವಿಲೇಜ್ ಬರುತ್ತೆ ನಿಮ್ದು, ಇಲ್ಲಿ ವಿಲೇಜ್ ನೇಮ್ ಬರೀರಿ. ಮತ್ತೆ ನಿಮ್ಮ ಕಮ್ಯುನಿಟಿ, ಯಾವ ಕಮ್ಯುನಿಟಿಗೆ ನೀವು ಸೇರಿರ್ತೀರಾ, ಕ್ಯಾಸ್ಟ್ ಮತ್ತೆ ಕೆಟಗರಿ 2A 2B 3B SC ST ಜನರಲ್ ಯಾವ್ದು ಬರುತ್ತೆ, ಕ್ಯಾಸ್ಟ್ ನೇಮ್ ವಿತ್ ಕೆಟಗರಿ ಎರಡೂ ಇಲ್ಲಿ ಬರೀರಿ.
ಅದಾದ್ಮೇಲೆ ಇಲ್ಲಿ ಪ್ಲೇಸು ಡೇಟ್ ಬರೀರಿ, ಯಾವ ಡೇಟ್ಗೆ ಫಿಲ್ ಮಾಡ್ತೀರಾ ಅದನ್ನ, ಮತ್ತೆ ಇಲ್ಲಿ ಸಿಗ್ನೇಚರ್ನ ಹಾಕ್ಬಿಟ್ಟು ಕೆಳಗಡೆ ನೇಮ್ನ ಬರೀಬೇಕಾಗುತ್ತೆ ಗಾಯ್ಸ್. ಇದು ಓನ್ಲಿ ಫಾರ್ OBC ಕ್ಯಾಂಡಿಡೇಟ್ಸ್, ನೋಡ್ಕೊಳ್ಳಿ, ಯಾರು ಫಿಲ್ ಮಾಡಂಗಿಲ್ಲ, OBC ಅವ್ರು ಮಾತ್ರ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 2 ತರ ಅಡ್ಮಿಟ್ ಕಾರ್ಡ್ ಇದೆ ನೋಡಿ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಅಡ್ಮಿಟ್ ಕಾರ್ಡ್ಗೂ ಕೂಡ 2 ಫೋಟೋನ ಅಂಟಿಸ್ಬೇಕಾಗುತ್ತೆ. ಅದಾದ್ಮೇಲೆ ಸೆಲ್ಫ್ ಅಟೆಸ್ಟೆಡ್, ಅವಾಗ ಹೇಳಿದ್ನಲ್ಲ, ಫೋಟೋ ಇಂದ ಹೊರಗಡೆ ಸೈನ್ ಸ್ಟಾರ್ಟ್ ಆಗಬೇಕು ನಿಮ್ದು, ಆಮೇಲೆ ಫೋಟೋ ಮೇಲೆ ಎಂಡ್ ಆಗಬೇಕು. ಎರಡಕ್ಕೂ ಸೆಲ್ಫ್ ಅಟೆಸ್ಟೆಡ್ ಸೈನ್ ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಈಗ ಮೇಲ್ಗಡೆ ಇರೋಂಥದ್ದು ಫಿಸಿಕಲ್ ಟೆಸ್ಟ್ಗೆ ಅಡ್ಮಿಟ್ ಕಾರ್ಡ್ ನ ಕಳಿಸ್ತಾರೆ, ಮತ್ತೆ ಸೆಕೆಂಡ್ ಕೆಳಗಡೆ ಒಂದು ಅಡ್ಮಿಟ್ ಕಾರ್ಡ್ ಇದೆ ಅಲ್ವಾ, ಅದು ರಿಟರ್ನ್ ಟೆಸ್ಟ್ಗೆ ಬರುತ್ತೆ ಗೈಸ್. ಹಾಗಾಗಿ ಎರಡನ್ನೂ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ರೋಲ್ ನಂಬರ್ ಇದೆಯಲ್ಲ, ಅದನ್ನ ಎಂಟಿ ಬಿಟ್ಬಿಡಿ, ಖಾಲಿ, ಅದು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ರೋಲ್ ನಂಬರ್ನ ಡಿಪಾರ್ಟ್ಮೆಂಟ್ ಅವರು ಫಿಲ್ ಮಾಡಿ ಕಳಿಸ್ತಾರೆ. ನೆಕ್ಸ್ಟ್ ನೇಮ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ಹೆಸರನ್ನ ಬರೀರಿ. ಅದಾದ್ಮೇಲೆ ಫಾದರ್ ನೇಮ್ನ ಬರೀರಿ. ಅದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಬರೀರಿ. ರಿಜಿಸ್ಟ್ರೇಷನ್ ನಂಬರ್ನ ಖಾಲಿ ಬಿಟ್ಬಿಡಿ, ಏನು ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಸೆಂಟರ್ ಕೂಡ ಏನು ಬರೆಯೋ ಅವಶ್ಯಕತೆ ಇಲ್ಲ. ಮತ್ತೆ ನೆಕ್ಸ್ಟ್ ಕಾಲಮ್ ಅಲ್ಲಿ ನಿಮ್ಮ ಕೆಟಗರಿ ಯಾವುದು, ಜನರಲ್, OBC, SC, ST ಯಾವ್ದಿದೆ ಅದನ್ನ ಬರೀರಿ. ಮತ್ತೆ ಶೆಡ್ಯೂಲ್ಡ್ ಆಫ್ ಎಕ್ಸಾಮ್ ಅದನ್ನು ಕೂಡ ಖಾಲಿ ಬಿಡಿ, ಡಿಪಾರ್ಟ್ಮೆಂಟ್ ಅವರ ಫಿಲ್ ಮಾಡ್ತಾರೆ. ಮೇಲ್ಗಡೆ ಈ ಅಡ್ಮಿಟ್ ಕಾರ್ಡ್ ಫಿಸಿಕಲ್ಗೆ ನಿಮ್ಗೆ ಕಳಿಸ್ತಾರೆ ಬೈ ಪೋಸ್ಟ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಅಡ್ಮಿಟ್ ಕಾರ್ಡ್ ಇದೆ, ಅದರಲ್ಲೂ ಕೂಡ ರೋಲ್ ನಂಬರ್ ಏನು ಬರೆಯಕ್ಕೆ ಹೋಗ್ಬೇಡಿ. ನಿಮ್ಮ ಹೆಸರನ್ನ ಬರೀರಿ, ಫಾದರ್ ನೇಮ್ ಬರೀರಿ, ಡೇಟ್ ಆಫ್ ಬರ್ತ್ ಹಾಕಿ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಏನು ಫಿಲ್ ಮಾಡೋಂಗಿಲ್ಲ, ಎಂಟಿ ಬಿಡಿ. ಎಕ್ಸಾಮ್ ಸೆಂಟರ್ ಕೂಡ ಖಾಲಿ ಬಿಡಿ. ನೆಕ್ಸ್ಟ್ ಕೆಟಗರಿ ಅದು ಅದನ್ನ ಫಿಲ್ ಮಾಡಿ. ಮತ್ತೆ ಶೆಡ್ಯೂಲ್ ಆಫ್ ಎಕ್ಸಾಮ್ ಇದೆಯಲ್ಲ, ಅದನ್ನು ಖಾಲಿ ಬಿಡಿ, ಡಿಪಾರ್ಟ್ಮೆಂಟ್ ಅವರು ಫಿಲ್ ಮಾಡ್ತಾರೆ. ಈ ಅಡ್ಮಿಟ್ ಕಾರ್ಡ್ನ ರಿಟರ್ನ್ ಎಕ್ಸಾಮ್ಗೆ ಅವರು ನಿಮ್ಗೆ ಕಳಿಸ್ತಾರೆ. ಮತ್ತೆ ಇಲ್ಲಿ ಸಿಗ್ನೇಚರ್ ಇದೆಯಲ್ಲ, ಇಲ್ಲಿ ಸಿಗ್ನೇಚರ್ನ ಮಾಡಿ. ಇಲ್ಲೊಂದಿದೆ ನೋಡಿ, 2 ಅಡ್ಮಿಟ್ ಕಾರ್ಡ್ ಅಲ್ಲಿ ನಿಮ್ಮ ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಇಲ್ಲಿ ಏನೇ ಮಿಸ್ ಮಾಡಿದ್ರು ನಿಮ್ಗೆ ಅಪ್ಲಿಕೇಶನ್ ಅವ್ರು ಕಳಿಸೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಲಾಸ್ಟ್ ಪೇಜ್ ಅಲ್ಲಿ ಒಂದು ಫಾರ್ಮ್ ಇದೆ, ಅದು ಓನ್ಲಿ ಫಾರ್ PWD ಅವರಿಗೆ. ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ್ರೆ ಅವ್ರಿಗೆ ಮಾತ್ರ ಈ ಪೇಜ್ ಅಪ್ಲಿಕೇಬಲ್ ಆಗುತ್ತೆ, ಅದರ್ವೈಸ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಹಂಗೆ ಖಾಲಿ ಬಿಟ್ಬಿಡಿ ಗೈಸ್. ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದಂತ ನೋಡಿದ್ರಲ್ಲ ಗೈಸ್. ಇವಾಗ ಈ ಜಾಬ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ, ಇದರಲ್ಲಿ ವರ್ಕ್ ಯಾವ ತರ ಇರುತ್ತೆ ಅಂತ. ಈ ರಿಕ್ರೂಟ್ಮೆಂಟ್ ಅಲ್ಲಿ ವೇರಿಯಸ್ ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಸಿವಿಲಿಯನ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್, ಕುಕ್, MTS ಚೌಕಿದಾರು, ಸಿವಿಲಿಯನ್ ಮೋಟಾರ್ ಡ್ರೈವರು, ಸಿವಿಲಿಯನ್ ಕ್ಲೀನರು, ಟ್ರೇಡ್ಸ್ಮನ್, ಮೇಟ್ ಲೇಬರ್, ಫೈರ್ಮ್ಯಾನು, ಲೀಡಿಂಗ್ ಫೈರ್ಮ್ಯಾನ್, ಮತ್ತೆ ಫೈರ್ ಇಂಜಿನ್ ಡ್ರೈವರ್, ಇದಿಷ್ಟು ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಈಗ ಒಂದೊಂದಾಗಿ ಜಾಬ್ ಪ್ರೊಫೈಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಿವಿಲಿಯನ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್ ಅಂದ್ರೆ CCI, ಇದು ಹೇಗಿರುತ್ತೆ, ಇದರಲ್ಲಿ ಈ ಜಾಬ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಿಚನ್ ಅಲ್ಲಿ ಫುಡ್ ಹೇಗೆ ಪ್ರಿಪೇರ್ ಮಾಡಬೇಕು, ಹೈಜೀನ್ ಹೇಗೆ ಮಾಡಬೇಕು, ಮತ್ತೆ ಕುಕಿಂಗ್ ಪ್ರೊಸೀಜರು ಹೇಗೆ ಫಾಲೋ ಮಾಡಬೇಕು, ಸ್ಟಾಫ್ಗೆ ಕ್ಯಾಟರಿಂಗ್ ರಿಲೇಟೆಡ್ ಕೆಲಸಗಳನ್ನ ಹೇಗೆ ಗೈಡ್ ಮಾಡಬೇಕು ಅನ್ನೋದು ಈ ಜಾಬ್ ರಿಲೇಟೆಡ್ ಆಗಿರುತ್ತೆ. ಕುಕ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ, ಅಡುಗೆ ಮಾಡೋದು, ಮತ್ತೆ ಕಿಚನ್ ಮೆಸ್ನ ಮೇಂಟೈನ್ ಮಾಡೋದು, ಪ್ರತಿಯೊಂದು ತರ ಇಂಡಿಯನ್ ಫುಡ್ಗಳನ್ನ ಪ್ರಿಪೇರ್ ಮಾಡುವಂಥದ್ದು ಈ ಕುಕ್ ಕೆಲಸ ಇರುತ್ತೆ. ಈಗ ಇಂಟರ್ವ್ಯೂಗೆ ಹೋದಾಗ್ಲೂ ಕೂಡ ನಿಮ್ಗೆ ಚಪಾತಿ ಮಾಡೋದಕ್ಕೆ ಹೇಳ್ತಾರೆ, ದಾಲ್ ಅಂದ್ರೆ ಬೇಳೆ ಸಾಂಬಾರ್ನ ಮಾಡೋದಕ್ಕೆ ಹೇಳ್ತಾರೆ, ತರಕಾರಿಗಳನ್ನ ಕಟ್ ಮಾಡಿಸ್ತಾರೆ, ಮತ್ತೆ ಪ್ರತಿಯೊಂದು ಅಡುಗೆಗಳನ್ನ ಕಲ್ತಿರ್ಬೇಕಾಗುತ್ತೆ. ವಿತೌಟ್ ನಾಲೆಜ್ ಹೋದ್ರೆ ಇಂಟ್ರೋಲಿ ನಿಮ್ನ ಫೇಲ್ ಮಾಡ್ತಾರೆ. ನೆಕ್ಸ್ಟ್ ಒನ್ MTS ಚೌಕಿದಾರು. MTS ಚೌಕಿದಾರ್ ಅಂದ್ರೆ ಗಾರ್ಡ್ ಡ್ಯೂಟಿ ಏನಿರುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಗಾರ್ಡ್ ಡ್ಯೂಟಿ ಬಗ್ಗೆ ಯಾವ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಡ್ಯೂಟಿ ಹಾಕ್ತಾರೆ, ಆ ಬಿಲ್ಡಿಂಗ್ ನ ಸೇಫ್ಟಿ, ಮತ್ತೆ ನೈಟ್ ವಾಚ್ಮೆನ್, ಮತ್ತೆ ನೈಟ್ ಡ್ಯೂಟಿ, ಡೇ ಡ್ಯೂಟಿ ಎಲ್ಲ ಇರುತ್ತೆ. ಅದರ್ವೈಸ್ ಬೇರೆ ಏನು ಕೆಲಸ ಇರೋದಿಲ್ಲ. ಚೌಕಿದಾರ್ ಅಂದ್ರೆ ಬರೀ ಚೌಕಿದಾರ್ ಅಷ್ಟೇ, ಗಾರ್ಡ್ ಡ್ಯೂಟಿ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಸಿವಿಲಿಯನ್ ಮೋಟಾರ್ ಡ್ರೈವರ್. ಈ ಡ್ರೈವರ್ ಹುದ್ದೆಗಳಿಗೆ ಲೈಟ್ ವೈಟ್ ವೆಹಿಕಲ್ ಮತ್ತೆ ಹೆವಿ ವೆಹಿಕಲ್ದು DL ಆಗಿರ್ಬೇಕು. ಅದ್ರ ಜೊತೆಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು, ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಇರಬೇಕು. ಟ್ರೇಡ್ ಟೆಸ್ಟ್ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಕೂಡ ಚೆಕ್ ಮಾಡ್ತಾರೆ. ಬರೀ DL ಇದ್ರೆ ಸಾಕಲ್ಲ ಗೈಸ್, ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಇರಬೇಕಾಗುತ್ತೆ. ಡ್ರೈವರ್ ಡ್ಯೂಟಿ ಬಗ್ಗೆ ಗೊತ್ತಿದೆ ನಿಮಗೆ. ಡಿಪಾರ್ಟ್ಮೆಂಟ್ ಅಲ್ಲಿ ವೆಹಿಕಲ್ಸ್ನ ಡ್ರೈವ್ ಮಾಡೋದು ಇದ್ರ ಕೆಲಸ ಇರುತ್ತೆ. ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದು, ಕೆಲವೊಂದು ಮೆಟೀರಿಯಲ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಓಡಾಡೋದು, ಇದು ಇವರ ಜಾಬ್ ಆಗಿರುತ್ತೆ. ಮತ್ತೆ ಟ್ರೇಡ್ ಟೆಸ್ಟ್ಗೆ ಹೋದಾಗ ನಿಮ್ಗೆ ಲೈಟ್ ವೆಹಿಕಲ್ ಆಗಿರ್ಲಿ, ಹೆವಿ ವೆಹಿಕಲ್ ಆಗಿರ್ಲಿ, ಈ ವೆಹಿಕಲ್ಗಳ ಬಗ್ಗೆ ನಾಲೆಡ್ಜ್ ಇರಬೇಕು. ಬರೀ ಡ್ರೈವಿಂಗ್ ಬಂದ್ಬಿಟ್ರೆ ಸಾಕಲ್ಲ, ಪ್ರತಿಯೊಂದು ನಾಲೆಡ್ಜ್ನ ಕೇಳ್ತಾರೆ. ಈಗ ಡ್ರೈವಿಂಗ್ ಸೇಫ್ಟಿ, ಡ್ರೈವಿಂಗ್ ರೂಲ್ಸು, ಟ್ರಾಫಿಕ್ ರೂಲ್ಸು, ಈ ಪ್ರತಿಯೊಂದು ನಾಲೆಡ್ಜ್ ಇರಬೇಕಾಗುತ್ತೆ. ಮತ್ತೆ ವೆಹಿಕಲ್ ಅಲ್ಲಿ ಸ್ಪೇರ್ ಪಾರ್ಟ್ಸ್ಗಳ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು. ಎಂಜಿನ್ ಆಗಿರ್ಲಿ, ಮತ್ತೆ ವೆಹಿಕಲ್ದು ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ, ಇದೆಲ್ಲ ಕೇಳ್ತಾರೆ. ನೆಕ್ಸ್ಟ್ ಕ್ಲೀನರ್ ಅಂತ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಕ್ಲೀನ್ ಮಾಡೋದು ಅಂತ. ಕ್ಲೀನ್ ಮಾಡೋದಂದ್ರೆ ಯಾವ್ದನ್ನ ಕ್ಲೀನ್ ಮಾಡೋದು, ಏನ್ ಕ್ಲೀನ್ ಮಾಡೋದು ಅಂತ ನಿಮ್ಗೆ ಡೌಟ್ಗಳು ಬರ್ತಿರ್ಬೋದು. ಕ್ಲೀನರ್ ಅಂದ್ರೆ ವೆಹಿಕಲ್ ಕ್ಲೀನರ್. ಇಲ್ಲಿ ಏನೋ ಸಫಾಯಿ ಕರ್ಮಚಾರಿ SK ಅಂತ ಹೇಳ್ತೀವಿ, ಅದಲ್ಲ. ಬಾತ್ರೂಮು ಮತ್ತೆ ರೂಮ್ಗಳು ಸಾಫ್ ಸಫಾಯಿ ಕ್ಲೀನಿಂಗ್ ಅಂತೀವಲ್ಲ, ಆ ಕ್ಲೀನಿಂಗ್ ಅಲ್ಲ ಇದು. ವೆಹಿಕಲ್ ಕ್ಲೀನಿಂಗ್ ಮಾಡೋದು ಈ ಕ್ಲೀನರ್ ಕೆಲಸ ಆಗಿರುತ್ತೆ.
ನೆಕ್ಸ್ಟ್ ಒನ್ ಟ್ರೇಡ್ಸ್ ಮ್ಯಾನ್ ಮೇಟ್ ಲೇಬರ್ ವರ್ಕ್. ASC ಸೆಂಟರ್ಗಳಲ್ಲಿ ಸ್ಟೋರ್ ಎಲ್ಲ ಇರುತ್ತೆ. ಆ ಸ್ಟೋರ್ ಅಲ್ಲಿ ಇರುವಂತ ಮೆಟೀರಿಯಲ್ಗಳನ್ನ, ಸಾಮಾನುಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡೋದೇ ಇದ್ರ ಮೇನ್ ಕೆಲಸ ಆಗಿರುತ್ತೆ. ಎಕ್ಸಾಂಪಲ್ ಮೆಟೀರಿಯಲ್ ಹ್ಯಾಂಡ್ಲಿಂಗು, ಲೋಡಿಂಗ್ ಅನ್ಲೋಡಿಂಗು, ಸ್ಟೋರ್ಸ್ ನಲ್ಲಿ ಅಸಿಸ್ಟೆನ್ಸ್ ಮಾಡೋದು, ಇಕ್ವಿಪ್ಮೆಂಟ್ ಮೆಟೀರಿಯಲ್ ಶಿಫ್ಟಿಂಗ್ ಮಾಡೋದು, ಯೂನಿಟ್ ಮತ್ತೆ ಸೆಕ್ಷನ್ಗೆ ಜನರಲ್ ಸಪೋರ್ಟ್ ಮಾಡೋದು. ಇದಿಷ್ಟು ಟ್ರೇಡ್ಸ್ ಮ್ಯಾನ್ ಮೇಟ್ ಲೇಬರ್ ವರ್ಕ್ ಆಗಿರುತ್ತೆ. ನೆಕ್ಸ್ಟ್ ಫೈರ್ ಮ್ಯಾನ್ ಬಗ್ಗೆ ಹೇಳೋದಾದ್ರೆ, ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಥವಾ ಸ್ಟೋರ್ಗಳಲ್ಲಿ, ಗೋದಾಮ್ಗಳಲ್ಲಿ ಆಕಸ್ಮಿಕವಾಗಿ ಬೆಂಕಿ ಎತ್ಕೊಳ್ಳುತ್ತೆ, ಫೈರ್ ಆಗುತ್ತೆ ಅನ್ಕೊಳ್ಳಿ. ಅವಾಗ ಈ ಫೈರ್ ಮ್ಯಾನು ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಂಕಿಯನ್ನ ಆರಿಸುವಂತ ಡ್ಯೂಟಿ ಇರುತ್ತೆ. ಬೇರೆ ಏನು ವರ್ಕ್ ಇರೋದಿಲ್ಲ. ಬೆಂಕಿ ಎಲ್ಲಿ ಹತ್ಕೊಳುತ್ತೆ ಅಲ್ಲಿ ಫಸ್ಟ್ ರೆಸ್ಪಾಂಡ್ ಮಾಡಿ ಫೈರ್ನ ಆರಿಸೋ ಕೆಲಸ ಇವ್ರದ್ದಾಗಿರುತ್ತೆ. ಇವ್ರದ್ದು ಮುಖ್ಯ ಡ್ಯೂಟಿ ಏನಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ ನ ಬಳಸೋದು, ಮತ್ತೆ ಹೋಸ್ ಫಿಟ್ಟಿಂಗ್ ಬಳಸೋದು, ಫೈರ್ ಪಂಪ್ ಮತ್ತೆ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ ನ ಹ್ಯಾಂಡಲ್ ಮಾಡೋದು, ಫೈರ್ ಎಂಜಿನ್ ಮತ್ತೆ ಅದರ್ ಫೈರ್ ಅಪ್ಲಿಕೆನ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ, ಫ್ರೀ ಸೇಫ್ಟಿ ಡ್ರಿಲ್ಸ್ ಮಾಡೋದು, ಮತ್ತೆ ಫೈರ್ ಫೈಟಿಂಗ್ ಡ್ಯೂಟೀಸು ಇದೆಲ್ಲ ಇವ್ರಿಗೆ ಗೊತ್ತಿರಬೇಕಾಗುತ್ತೆ. ಇದೆಲ್ಲ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಜಾಯಿನ್ ಆದ್ಮೇಲೆ. AC ಸೆಂಟರ್ ಅಲ್ಲಿ ಈ ಫೈರ್ ಮ್ಯಾನ್ ರೋಲು ತುಂಬಾ ದೊಡ್ಡ ರೋಲ್ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಈ ಜಾಬ್ ಹೋಗ್ತಾರೆ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಕೂಡ ಇರುತ್ತೆ. ನೆಕ್ಸ್ಟ್ ಲೀಡಿಂಗ್ ಫೈರ್ ಮ್ಯಾನ್ ಅಂದ್ರೆ ಏನು ಫೈರ್ ಮ್ಯಾನ್ ಇರ್ತಾರೆ ಅವ್ರನ್ನ ಗೈಡ್ ಮಾಡೋದು, ಅವ್ರನ್ನ ಕಂಟ್ರೋಲ್ ಮಾಡೋದು ಈ ಲೀಡಿಂಗ್ ಫೈರ್ ವರ್ಕ್ ಆಗಿರುತ್ತೆ. ಇವರು ಕೂಡ ವರ್ಕ್ ಮಾಡ್ತಾರೆ ಅವ್ರ ಜೊತೆನೆ. ಇವಾಗ ನಾನು ಹೇಳಿದೆ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡೋದು, ಹೌಸ್ ಫಿಟ್ಟಿಂಗ್ಸ್, ಫೈರ್ ಎಂಜಿನ್ಸ್, ಪಂಪ್ಸ್, ಫೋಮ್ ಬ್ರಾಂಚಸ್, ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್, ಫೈರ್ ಸರ್ವಿಸ್ ಡ್ರಿಲ್ ಇದೆಲ್ಲ ಇವರು ಕೂಡ ಮಾಡ್ತಾರೆ. ಆದ್ರೆ ಫೈರ್ ಮ್ಯಾನ್ಗಿಂತ ಸೀನಿಯರ್ ಪೋಸ್ಟ್ ಇದಾಗಿರುತ್ತೆ. ಅದ್ರ ಜೊತೆಗೆ ವರ್ಕಿಂಗ್ ಕ್ರೀವ್ಗೆ ಟ್ರೈನಿಂಗ್ ಕೊಡೋದು, ಗೈಡ್ ಕೊಡೋದು, ಗೈಡೆನ್ಸ್ ಮಾಡೋದು, ಮತ್ತೆ ಫೈರ್ ಮ್ಯಾನ್ ಶಿಫ್ಟ್ ನ ಹ್ಯಾಂಡಲ್ ಮಾಡೋದು, ಯಾರಿಗೆ ಯಾವ ಶಿಫ್ಟ್ ಅಲ್ಲಿ ಡ್ಯೂಟಿನ ಕೊಡಬೇಕು, ಮತ್ತೆ ಡ್ಯೂಟೀಸ್ ನ ಚೇಂಜ್ ಮಾಡೋದು. ಓವರ್ ಆಗಿ ಹೇಳ್ಬೇಕಂದ್ರೆ ಫೈರ್ ಮ್ಯಾನ್ ನ ಕಂಟ್ರೋಲ್ ಮಾಡೋದು ಇವ್ರ ವರ್ಕ್ ಆಗಿರುತ್ತೆ. ನೆಕ್ಸ್ಟ್ ಫೈರ್ ಎಂಜಿನ್ ಡ್ರೈವರ್ ಬಗ್ಗೆ ಮಾತಾಡೋದಾದ್ರೆ, ಏನು ಫೈರ್ ಎಂಜಿನ್ ವೆಹಿಕಲ್ ಇರುತ್ತೆ ಆ ವೆಹಿಕಲ್ ನ ಡ್ರೈವ್ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ಫೈರ್ ಎಂಜಿನ್ ವೆಹಿಕಲ್ ಏನಿದೆ ಅದು ನಾರ್ಮಲ್ ವೆಹಿಕಲ್ ತರ ಇರಲ್ಲ, ಡ್ರೈವಿಂಗ್ ಅಲ್ಲೆಲ್ಲ ಸೇಮೇ ಇರುತ್ತೆ. ಆದ್ರೆ ಅದ್ರ ಕೆಲವೊಂದು ಆಪರೇಟ್ಗಳು ಬೇರೆ ಇರುತ್ತೆ. ಇವಾಗ ಎಲ್ಲಿ ನಾವು ಫೈರ್ ಆಗಿರುತ್ತೆ ಅಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ, ಅಲ್ಲಿ ಬೆಂಕಿನ ಆರ್ಸೋದಿಕ್ ಹೋಗ್ತೀವಿ. ಮತ್ತೆ ಅಲ್ಲಿ ವಾಟರ್ ಹೆಂಗೆ ಆನ್ ಮಾಡೋದು, ಆಫ್ ಹೆಂಗೆ ಮಾಡೋದು, ಬೇರೆ ಬೇರೆ ಟೆಕ್ನಿಕಲ್ ಆಪ್ಷನ್ಸ್ ಎಲ್ಲ ಫೈರ್ ಎಂಜಿನ್ ವೆಹಿಕಲ್ಸ್ ಅಲ್ಲಿ ಇರುತ್ತೆ. ಆ ನಾಲೆಡ್ಜ್ ಎಲ್ಲ ಈ ಫೈರ್ ಎಂಜಿನ್ ಡ್ರೈವರ್ಗೆ ಇರಬೇಕಾಗುತ್ತೆ. ಫೈರ್ ಎಂಜಿನ್ ಡ್ರೈವರ್ಗೆ ಹೋಗೋರು 3 ವರ್ಷದ ಹೆವಿ ವೆಹಿಕಲ್ ಎಕ್ಸ್ಪೀರಿಯನ್ಸ್ ನ ಇರಬೇಕಾಗುತ್ತೆ. 2 ವರ್ಷ ಕೇಳಿರೋದು ನಾರ್ಮಲ್ ಡ್ರೈವರ್ಗೆ. ಫೈರ್ ಎಂಜಿನ್ ಡ್ರೈವರ್ಗೆ 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಗೈಸ್. ಫಿಸಿಕಲ್ ಬಗ್ಗೆ ಮಾತಾಡೋದಾದ್ರೆ, ಫೈರ್ ಮ್ಯಾನು, ಲೀಡಿಂಗ್ ಫೈರ್ ಮ್ಯಾನ್ ಮತ್ತೆ ಫೈರ್ ಎಂಜಿನ್ ಡ್ರೈವರ್ಗೆ ಇಲ್ಲಿ ಫಿಸಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇವರು ಬೆಂಕಿ ಎತ್ಕೊಂಡಾಗ ಬೆಂಕಿ ಎಲ್ಲ ಆರಿಸಬೇಕಾಗುತ್ತೆ, ಬಿಲ್ಡಿಂಗ್ ಮೇಲೆ ಹತ್ಬೇಕಾಗುತ್ತೆ, ಇಳಿಬೇಕಾಗುತ್ತೆ. ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇರಬೇಕಾಗುತ್ತೆ. ಸೊ ಇದರಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಎಲ್ಲ ಈ ಪೋಸ್ಟ್ ಗಳಿಗೆ ಅಪ್ಲೈ ಮಾಡೋರು ಫೇಸ್ ಮಾಡಬೇಕಾಗುತ್ತೆ. ಫಿಸಿಕಲ್ ಟೆಸ್ಟ್ ಬಗ್ಗೆ ಎಲ್ಲ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಇವಾಗ ಅದನ್ನೆಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ, ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಯಾರಿಗೆಲ್ಲ ಫಿಸಿಕಲ್ ಡೀಟೇಲ್ಸ್ ಬೇಕು ಅವರು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ. ಸೇಮ್ 4-5 ಡೇಸ್ ಬೇಕು ಒಂದು ವಿಡಿಯೋ ಹಾಕಿದ್ದೆ ASC ಸೆಂಟರ್ ದೇನೆ, ಅದರಲ್ಲಿ ಫುಲ್ A to Z ಡೀಟೇಲ್ಸ್ ಇದೆ. ನೋಡಿದ್ರಲ್ಲ ಗೈಸ್, ಇದಿಷ್ಟು ಇವತ್ತಿನ ASC ಸೆಂಟರ್ ಸೌತ್ ಬೆಂಗಳೂರು ಈ ವೇಕೆನ್ಸಿಗೆ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅನ್ನೋ ಡೀಟೇಲ್ಸ್ ಆಗಿತ್ತು. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಈ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋ ಈ ನಂಬರ್ಗೆ DM ಮಾಡಿ. ಏನಾದರೂ ಕ್ವೈರಿ ಇದ್ರೆ ನಿಮ್ಮ ಎಂಕ್ವೈರೀಸ್ಗೆ ನಾನು ರಿಪ್ಲೈನ ಮಾಡ್ತೀನಿ, ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಮತ್ತೆ ಇವಾಗ ನಾನು ನಿಮಗೆ ಫಿಲ್ ಮಾಡಿದಂಥ ಅಪ್ಲಿಕೇಶನ್ ಫಾರ್ಮ್ ಬೇಕಂದ್ರೆ ಈ ನಂಬರ್ಗೆ DM ಮಾಡಿ. ಅಪ್ಲಿಕೇಶನ್ ಫಾರ್ಮ್ PDF ಕೂಡ ಪ್ರೊವೈಡ್ ಮಾಡ್ತೀನಿ. ಆ PDF ನ ಪ್ರಿಂಟ್ ತಗೊಳ್ಳಿ, ಮತ್ತೆ ಅದನ್ನ ಫಿಲ್ ಮಾಡಿ. ಸೆಪ್ಟೆಂಬರ್ 4 ಒಳಗಡೆ ಬೆಂಗಳೂರು ಏನೊಂದು ಅಡ್ರೆಸ್ ಕೊಟ್ಟಿದ್ದೀನಿ ಆ ಅಡ್ರೆಸ್ಗೆ ರೀಚ್ ಆಗಬೇಕು ಗೈಸ್. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.